ಚತ್ವಾರಿ ತೇ ಅಸುರ್ಯಾಣಿ ನಾಮ ನದಂ ವಬೋಧತೀನಾಂ ಅದಾಭ್ಯಾನಿ ಮಹಿಷಸ್ಯ ಸಂತಿ ನದಯ್ಯೋ ಯುವತೀನಾಂ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ಚತ್ವಾರಿ ತೇ ಅಸುರ್ಯಾಣಿ ನಾಮಾದಾಭ್ಯಾನಿ ಮಹಿಷಸ್ಯ ಸಂತಿ ತ್ವಮಂಗ ತಾನಿ ವಿಶ್ವಾನಿ ವಿವಿತ್ಸೇಯೇಭಿಃ ಕರ್ಮಾಣಿ ಮಘವಂಚಕರ್ಥ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತ ಸತ್ಯವತಿ ನಂದನೇನ ವ್ಯಾಸೇನ ಸಂಪ್ರಣೀತಸ್ಯ ಚರಮೆ ಸ್ವರ್ಗಾರೋಹಣ ಪರ್ವಣಿ ಅಯಂ 18ನೇಯ ಭಾಗ. ತಾತ್ಪರ್ಯ ನಿರ್ಣಯ ಭಗವತ ನಿರ್ಣಯಕಾರೇಣ 35-100 ಶ್ಲೋಕೆ 32 ಅಧ್ಯಾಯ 32ನೇ ಅಧ್ಯಾಯದ 135ನೇಯ ಶ್ಲೋಕದಲ್ಲಿ ಯೇ ಮಂತ್ರಾಃ ಭಗವತಃ ಮುಖ್ಯಪ್ರಾಣಸ್ಯ ಮಹಿಮಾವಾಚಕಾಃ ಸಮಸೂಚ್ಯಂತ ತೇಷಾಂ ಅರ್ಥವಿವರಣಂ ಇದಾನೀಂ ಪ್ರಚಲತೆ. ಏತ ಏವ ಚ ಕೇಚನ ಮಂತ್ರಾಃ ಬೃಹತಿ ಮಂತ್ರಾಣಾಮಪಿ ಮೂಲಭೂತಾಃ ಇತಿ ಅಸ್ಯ ಪ್ರವಚನ ಭಾಗಸ್ಯ ಪ್ರಮುಖೆ ಭಗವಾನ್ ನಾರಾಯಣಃ ಬೃಹತಿ ಮಂತ್ರೇಣ ಪ್ರಾಸ್ತಾವಿ. ಲಕ್ಷ್ಮೀಃ ಅಪಿ ಭಗವತಿ ಶ್ರೀಸೂಕ್ತಸ್ಯ ಕೇನಚನ ಮಂತ್ರೇಣ ಸಮಸ್ತೂಯತ. ತದನಂತರಂ ವರ್ತಮಾನಃ ಅಯಂ ಮಂತ್ರಃ ಚತ್ವಾರಿ ತೇ ಅಸುರ್ಯಾಣಿ ನಾಮಾದಾಭ್ಯಾನಿ ಇತಿ ಅಯಂ ಮುಖ್ಯಪ್ರಾಣಸ್ಯ ಮಹಿಮಾವಾಚಕಃ ಮಂತ್ರಃ. ದಶಮಮಂಡಲೆ 54 ಸೂಕ್ತೆ 54ನೇ ಸೂಕ್ತದಲ್ಲಿ ಷಡ್ರುಚಂ 6 ಋಕ್ಗಳನ್ನು ಒಳಗೊಂಡಂತಹ ಮಂತ್ರ ಇದು. ಅದರಲ್ಲಿ ಈಗ 4ನೇ ಮಂತ್ರವನ್ನ ನಾವು ನೋಡ್ತಾ ಇದ್ದೇವೆ. ಭಗವಂತನಾದ ನಾರಾಯಣನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಬೃಹತಿ ಮಂತ್ರ ಏನಿದೆ ಅದನ್ನೇ ಮೊದಲು ನೋಡಿ ಮುಗಿಸೋಣ. ಅದಾದ ಬಳಿಕ ಈ ಮೂಲ ಋಗ್ವೇದದ ಮಂತ್ರ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಗೆ ವರ್ಣಿಸ್ತದೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದ ಮಂತ್ರದ ಸ್ವರೂಪ ಅದನ್ನು ನೋಡಿದ್ದೀವಿ. ಬೃಹತಿ ಮಂತ್ರದ ಸ್ವರೂಪವನ್ನು ಕೂಡ ಈ ಮಂಗಲಾಚರಣದಲ್ಲಿ ನಾವು ನೋಡಿದ್ದೇವೆ. ಅದರ ಅನ್ವಯಾರ್ಥವನ್ನು ಈಗ ನೋಡಬೇಕು. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಇತ್ಯಾದಿಗಳು ಏನು ಅರ್ಥ ಮಾಡ್ತಾರೆ, ಮತ್ತೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನೆಲ್ಲ ಹಿಂದೆ ನಾವು ನೋಡಿದ್ದಾಗಿದೆ. ಈಗ ಆ ಎಲ್ಲ ಮಂತ್ರಗಳನ್ನು ನೋಡಿದ್ದಾದ ಬಳಿಕ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ತೀರ್ಥರು ಮೊದಲಾದವರೆಲ್ಲ ಮಾಡಿದ ವ್ಯಾಖ್ಯಾನಗಳನ್ನು ಗಮನಿಸಿದ ಬಳಿಕ ನನ್ನ ಬುದ್ಧಿಗೆ ತೋಚಿದಂಥ ಒಂದು ಅರ್ಥವನ್ನು ನಾನೇನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಈಗ ಮೊದಲು ನೋಡೋಣ. ಹೇ ಇಂದ್ರ, ಪರಮೇಶ್ವರಿ ಶಾಲಿಯಾದ ಭಗವಂತನೇ, ಮಹಿಷಸ್ಯ, ಮಹಿಷ ಅಂದ್ರೆ ಪೂಜಿತ, ಸರ್ವರಿಂದಲೂ ಪೂಜಿತನೇನು ಅಂತ ತೇ ನಿನಗೆ ಅದಾಭ್ಯಾನಿ ಅಜೇಯವಾದಂತಹ, ಯಾವ ದುಷ್ಟಶಕ್ತಿಗೂ ಯಾವ ದೇವತೆಗೂ ಮಾನವನಿಗೂ ಮಣಿಯದಂತಹ, ಇದು ಮುಂದಿನ ಅವನ ರೂಪಗಳಿಗೆ ವಿಶೇಷಣ. ಅದಾಭ್ಯಾನಿ ಅಂದ್ರೆ ಅಜೇಯಾನಿ, ಅಸುರಿಯಾಣಿ ಅಂದ್ರೆ ದಿವ್ಯಾನಿ, ರಾಕ್ಷಸರಿಗೆ ಸಂಬಂಧಪಟ್ಟದಂತಲ್ಲ, ದಿವ್ಯವಾದ ರೂಪಗಳು ಅಂತ ಅದರ ಅರ್ಥ. ಮತ್ತೆ ಅಸುರಿಯಾಣಿ ಅಂದ್ರೆ ಸರ್ವೇಷಾಂ ಜೀವಾನಾಂ ಆದಿ ಕಾರಣಭೂತ, ಆದಿ ಅಂದ್ರೆ ಕಾರಣಭೂತಾನಿ. ಭೂತಾದಿ ಅನ್ನೋ ಶಬ್ದವನ್ನ, ಭೂತಾದಿ ಅನ್ನುವಂಥ ವಿಷ್ಣು ಸಹಸ್ರನಾಮದ
ಅರ್ಥವನ್ನು ನಾವಿಲ್ಲಿ ನೋಡೋರಿದ್ದೇವೆ. ಅದರಿಂದ ಅಸುರಿಯಾಣಿ ಅಂದರೆ ಎಲ್ಲ ಜೀವರಿಗೂ ಕೂಡ ಆದಿಭೂತಗಳಾದಂಥ ಕಾರಣಭೂತಗಳಾದಂಥ ಆದಿಭೂತ ಅಂದರೆ ಕಾರಣಭೂತಗಳಾದಂಥ ರೂಪಗಳಿವು ಅಂತ ಅರ್ಥ. ದಿವ್ಯ ಅಂತ ಒಂದು ಅರ್ಥ ಅಸುರಿಯಾಣಿ ಅಂದರೆ, ಎಲ್ಲ ಜೀವಜಾಲಕ್ಕೂ ಕೂಡ ಮೂಲ ಕಾರಣವಾದ ರೂಪಗಳು ಅಂತ ಮತ್ತೊಂದು ಅರ್ಥ. ಅಂತಹ ಚತ್ವಾರಿ 4 ಅವು ಎಂಥ ರೂಪಗಳು ಅಂದರೆ ವಹ ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ ನದಂ ನದಂ. ನೀನೇ ಹಯಗ್ರೀವ, ನಾರಾಯಣ, ವ್ಯಾಸ ಮೊದಲಾದ ರೂಪಗಳಿಂದ ಜಗತ್ತಿಗೆ ಕೊಟ್ಟಿರುವಂತಹ ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಮತ್ತೆ ನೀನು ಬೆಳಕಿಗೆ ತಂದಂತಹ ವೇದಗಳು, ಇವೆಲ್ಲ ನಮ್ಮ ಮನಮುಟ್ಟುವಂತಹ, ನಮ್ಮ ಮನಸ್ಸನ್ನ ಭಕ್ತಿ ರಸದಿಂದ ಆರ್ದ್ರವಾಗಿ ಮಾಡುವಂಥ ಮಂತ್ರಗಳು. ಅದಕ್ಕೆ ಓದತೀನಾಮ್ ಅನ್ನೋದಕ್ಕೆ ಮನಸ್ಸಿನ ಆರ್ದ್ರವನ್ನಾಗಿ ಮಾಡುವಂಥವುಗಳು ಅಂತ ಅರ್ಥ. ಯೋ ಯುವತಿಗಳು ಅಂದರೆ ನಿತ್ಯ ನೂತನವಾದದ್ದು, ಚಿರತರುಣಿಯರಾದ ಮಂತ್ರಗಳವು. ಆ ಮಂತ್ರಗಳ ಶ್ರುತಿಗಳಲ್ಲಿ ನದಂ ನದಂ ಅನೇಕ ಬಾರಿ ವರ್ಣಿತವಾದಂಥ ಮಂತ್ರಗಳು. ವರ್ಣಿತಂ ಅಂತ ಏಕವಚನ ಇದೆ, ನದಂ ನದಂ ಅಂತ. ಅದು ವರ್ಣಿತಾನಿ ಅಂತ ಅದು ಬಹುವಚನ ಆಗ್ತದೆ, ವರ್ಣಿತಾನಿ. ನಾಮ ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ನಿನಗಿವೆ ಅಂತ ಈ ಮೊದಲ ಬೃಹತಿ ಮಂತ್ರದ ಅರ್ಥ. ಈಗ ಮೂಲ ಋಗ್ವೇದದ ಮಂತ್ರವನ್ನು ನಾವು ಏನು ನೋಡಿದ್ದೀವಲ್ಲ, ಅದಕ್ಕೆ ಋಗ್ವೇದದಲ್ಲಿ ಬೇರೆ ಕಡೆ ಬರುವಂತಹ ನದಂಬೋದತೀನಾಂ ನದಯ್ಯೋ ಯುವತೀನಾಂ ಇದನ್ನೆಲ್ಲ ಸೇರಿಸಿ ಬೃಹತಿ ಮಂತ್ರವನ್ನು ಸಂಪಾದಿಸಿದ್ದಾರೆ. ಆದ್ರಿಂದ ಒಂದು ಋಗ್ವೇದದ ಮೂಲ ಮಂತ್ರದಿಂದ 2 ಬೃಹತಿ ಮಂತ್ರಗಳು ಸಂಪನ್ನ ಆಗ್ತವೆ. ಅದರಲ್ಲಿ ಒಂದು ಬೃಹತಿ ಮಂತ್ರವನ್ನ ನಾವೀಗ ನೋಡಿದಾಗಾಯ್ತು. ಹಸು ಅಂದ್ರೆ ನಮ್ಮ ಜೀವನ. ಹಸು ಅಂದ್ರೆ ಪ್ರಾಣಗಳು ನಮ್ಗೆ ಗೊತ್ತಿರುವಂತೆ. ಕೆಲವು ಕೋಶಗಳ ಪ್ರಕಾರ ಅದಕ್ಕೆ ಹಸು ಅಂದ್ರೆ ಜೀವನ ಅಂತನೂ ಅರ್ಥ ಇದೆ. ಜೀವನ ಅಂದ್ರೆ ಒಟ್ಟಾರೆ ನಮ್ಮ ಸಂಸಾರ. ಹಸು ಎಂಬ ಶಬ್ದಕ್ಕೆ ಶಕ್ತಿ ವೃತ್ತಿಯಿಂದ ಅಲ್ಲದೆ ಹೋದ್ರೂ ಕೂಡ ಲಕ್ಷಣಾ ವೃತ್ತಿಯಿಂದ ಸಂಸಾರ ಅಂತ ಅರ್ಥ ಮಾಡಬಹುದು. ಅಂಥ ಸಂಸಾರದಲ್ಲಿ ರಿಣ್ಯಂತೆ ಅಂದರೆ ಬಾಧೆಗೆ ಒಳಗಾದಂಥವರು ಈ ಸಂಸಾರಬದ್ಧರಾದಂತಹ ಜೀವರೆಲ್ಲರೂ ಕೂಡ ಸಂಸಾರದಲ್ಲಿ ತೊಳೆದಾಡ್ತಾ ಸಂಸಾರದಲ್ಲಿ ಬದ್ಧರಾದವರೆಲ್ಲರೂ ಕೂಡ ಬಾಧಿತರು ಹಾಗೇ ಇದ್ದಾರೆ. ಅಂಥ ಜೀವರಿಗೆ ಸಂಬಂಧಪಟ್ಟದ್ದು ಈ ಅಸುರ್ಯ. ಆ ಜೀವರಿಗೆ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ಸಂಬಂಧಪಡುವುದು ಹೇಗೆ? ಪರಮಾತ್ಮನಿಗೆ ಸಂಬಂಧಪಟ್ಟ ರೂಪಗಳು ಅವು ಜೀವರಿಗೆ, ಈ ಸಂಸಾರ ಬದ್ಧರಾದಂಥ ಜೀವರಿಗೆ ಅವು ಸಂಬಂಧಪಡುವುದು ಅಂದ್ರೆ ಏನರ್ಥ ಅನ್ನೋದಕ್ಕೆ ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಆ ಸಂಸಾರ ಬದ್ಧರಾದಂಥ ಜೀವರಿಗೆ ಸಂಸಾರವನ್ನು ಕೊಟ್ಟವನು ಅವನೇ, ಮುಂದೆ ಸಂಸಾರದಿಂದ ಬಿಡುಗಡೆ ಕೊಡುವವನು ಅವನೇ, ಮೋಕ್ಷ ಮತ್ತೆ ಅವರ ಪಾಲನ ಇತ್ಯಾದಿ ಎಲ್ಲವನ್ನೂ ಮಾಡುವವನು ಅವನೇ. ಆದ್ದರಿಂದ ಜೀವರಿಗೆ ಸಂಬಂಧಪಟ್ಟಂತಹ ರೂಪಗಳು ಭಕ್ತ ಪರಾಧೀನವಾದ ರೂಪಗಳು ಅಂತನೂ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆ ರೂಪಗಳು ಇವೆ, ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು. ಭೂತಾನಾಂ ಆದಿಹಿ ಭೂತಾದಿಹಿ ಅಂತ ಈ ಶಬ್ದ. ಭೂತಾದಿ ಅಂದ್ರೆ ಏನು? ಭೂತರು ಅಂದ್ರೆ ಸ್ವಭಾವ ಸಂಭೂತಿಂ ಲಭಮಾನಾನಾಂ. ತಾತ್ಪರ್ಯ ನಿರ್ಣಯ ಹೇಳುವಂತೆ ತನುಭೃತ್ ಸ್ವಭಾವ ಸಂಭೂತೆಯೇ, ನಾನು ಈ ರೂಪಗಳನ್ನೆಲ್ಲ ಏನು ಸ್ವೀಕಾರ ಮಾಡ್ತೇನೆ, ಅನೇಕ ರೂಪಗಳನ್ನ, ಇವೆಲ್ಲ ಈ ಜೀವರ ಸ್ವರೂಪದ ವಿಕಾಸಕ್ಕೆ, ಸ್ವರೂಪದ ಆವಿಷ್ಕಾರಕ್ಕೆ ಕಾರಣ ಆಗ್ತದೆ ಅಂತ ಪರಮಾತ್ಮನ ಚಿಂತನೆ. ಅದಕ್ಕಾಗಿ ಅವನು ಇದನ್ನೆಲ್ಲ ಮಾಡಿರೋದು. ಹಾಗಾಗಿ ಆ ಜೀವರ ತಮ್ಮ ಸ್ವಭಾವದ ಆವಿಷ್ಕಾರವನ್ನು ಪಡೆದು ಮುಕ್ತರಾಗಬೇಕಾಗಿರುವಂತಹ ಜೀವರಿಗೆ, ಮುಕ್ತಿಗೆ ಅಂದ್ರೆ ಮೋಕ್ಷಕ್ಕೆ ಹೋಗಲಿ ಅಥವಾ ಅವರು ಅಂಧಂತಮಸ್ಸಿಗೆ ಹೋಗಲಿ, ಅಂತ ಜೀವರಿಗೆ
ಆದಿ ಕಾರಣವಾದಂಥ ರೂಪ ಇವೆಲ್ಲ, ಈ ಭಗವಂತನ ಈ ರೂಪಗಳು. ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ ತನುಭೃತ್ ಸ್ವಭಾವ ಸಂಭೂತಯೇ ಅಂತಲೇ ಶಬ್ದ ಇದೆ. ಅದಕ್ಕಾಗಿ ನಾನು ಕೂಡ ಸ್ವಭಾವ ಸಂಭೂತಿಂ ಲಭಮಾನಾನ ತನುಭೃತಾಂ ಜೀವರಿಗೆ ಅಂತ ಆ ಭೂತಾನಂ ಅನ್ನೋದಕ್ಕೆ ಅರ್ಥ ಮಾಡಿದ್ದೇನೆ. ಅಂತ ಭೂತರಿಗೆ ಆದಿ ಕಾರಣವಾದಂತಹ ಅಸುರ್ಯಾಣಿ ಚತ್ವಾರಿ ನಾಮಾನಿ 4 ರೂಪಗಳು. ಅವೇ ಈ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು. ಅಂತ ಹೀಗೆ ಭೂತಾದಿ ಅನ್ನೋ ಶಬ್ದಕ್ಕೂ ಮತ್ತು ಈ ಬೃಹತಿ ಮಂತ್ರಕ್ಕೂ ಇರುವಂಥ ಸಂಬಂಧ. ತಾತ್ಪರ್ಯ ಏನು ಆಗ್ತದೆ ಹಾಗಾದ್ರೆ ಅಂದರೆ, ಸರ್ವೈಶ್ವರ್ಯಶಾಲಿಯಾದ ಪೂಜ್ಯನಾದ ದೇವನೇ, ನಿನ್ನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳು ಅಜೇಯಗಳು ಮತ್ತು ಸಂಸಾರ ಬದ್ಧರಾದಂಥ ಜೀವರಿಗೆ ಮೋಕ್ಷ, ಪ್ರಳಯ, ಪಾಲನ, ಸೃಷ್ಟಿ ಇವುಗಳಿಗೆ ಕಾರಣಗಳು ಆಗಿವೆ. ಯಾಕೆಂದರೆ ಆ ನಿನ್ನ ವಾಸುದೇವ ಎಂಬ ರೂಪ ಮೋಕ್ಷವನ್ನು ಕೊಡ್ತದೆ, ಹಾಗೆ ಸಂಕರ್ಷಣ ಎಂಬ ರೂಪ ಪ್ರಳಯ ಕೊಡ್ತದೆ, ಮುಂದೆ ಪ್ರದ್ಯುಮ್ನ ಎಂಬ ರೂಪ ಪಾಲನ ಮಾಡ್ತದೆ, ಮತ್ತೆ ಅನಿರುದ್ಧ ರೂಪ ಸೃಷ್ಟಿಯನ್ನು ಮಾಡ್ತದೆ. ನಾನು ಅದನ್ನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿರ್ಬೋದು. ಈ ಭಗವಂತ ಸೃಷ್ಟಿಗಾಗಿ ಪ್ರದ್ಯುಮ್ನ ರೂಪವನ್ನು ತಾಳಿದ, ಮತ್ತೆ ಪಾಲನಕ್ಕಾಗಿ ಸ್ಥಿತ್ಯೈ ಪುನಸ್ಸ ಭಗವಂತ ಅನಿರುದ್ಧ ನಾಮ, ಪಾಲನಕ್ಕಾಗಿ ಅನಿರುದ್ಧ ಮತ್ತೆ ಸೃಷ್ಟಿಗಾಗಿ ಪ್ರದ್ಯುಮ್ನ ಅಂತ ಹೀಗೆ ತಿಳ್ಕೋಬೇಕು. ವಾಸುದೇವ ಮತ್ತು ಸಂಕರ್ಷಣ ರೂಪಗಳು ಮೋಕ್ಷ ಮತ್ತು ಪ್ರಳಯಕ್ಕಾಗಿ ಅಂತ ಅನ್ನೋದು ಸಿದ್ಧವೇ. ಭಗವಂತನೇ ನೀನೇ ರಚಿಸಿದಂತಹ ಎಲ್ಲ ಶಾಸ್ತ್ರಗಳಲ್ಲಿಯೂ ಈ ರೂಪಗಳ ವರ್ಣನೆ ಇದೆ. 4 ರೂಪಗಳ ವರ್ಣನೆ ಸಕಲ ಶಾಸ್ತ್ರಗಳಲ್ಲೂ ಕೂಡ ಕಂಡು ಬರ್ತದೆ. ಮುಂದೆ ನಿಧಿ ಎಂಬತಕ್ಕಂಥ ನಾಮ, ಅದಕ್ಕೆ ಇರುವಂಥ ಮಂತ್ರ ಬೃಹತಿ ಮಂತ್ರ. ಅಂಗಮಘವನ್, ಹೇ ಮಂತ್ರವನ್ನು ಮೊದಲನೇ ಬಾರಿ ಹೇಳ್ತೇನೆ. ತ್ವಮಂಗ ತಾನಿ ವಿಶ್ವಾನಿ ವಿತ್ಸೆ ಪತಿಂ ವೋ ಅಜ್ಞಾನಾಂ ಏಭಿ ಕರ್ಮಾಣಿ ಮಘವನ್ ಚಕರ್ತ ಧೇನೂನ ವಿಶುದ್ಧಿಸಿ ಅಂತ ಇದು ಮಂತ್ರ. ಆ ಮಂತ್ರಕ್ಕೆ ಅರ್ಥ ಏನಾಗ್ತದೆ ಅಂದರೆ, ಹೇ ಅಂಗ, ಸ್ವಾಮಿಯಾದ ಭಗವಂತನೇ, ತ್ವಂ ನೀನು, ಏಬಿಹಿ ಯಾವ ರೂಪಗಳಿಂದ, ಕರ್ಮಾಣಿ ಚಕರ್ಥ ಕರ್ಮಗಳನ್ನು, ಸೃಷ್ಟ್ಯಾದಿ ಕರ್ಮಗಳನ್ನು ಮಾಡಿದೆಯೋ, ಚಕರ್ಥ ಮಾಡಿದೆಯೋ, ತಾನೇ ಅಂತಹ ನಿನ್ನ ಈ ರೂಪಗಳು ಅವು ಅಜ್ಞಾನಾಂ ನಾಶರಹಿತವಾದ ಶ್ರುತೀನಾಂ ವೇದಗಳಿಗೆ, ಪತಿಂ ಅಭಿಮಾನಿನಿಯಾದಂಥ ಜಡ ಪ್ರಕೃತಿಗೆ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ಏನಿದ್ದಾಳೆ, ಚಿತ್ತ ಪ್ರಕೃತಿ, ಅವಳನ್ನ ಮತ್ತೆ ವಿಶ್ವಾನಿಚ ಅನ್ಯಾನಿ ಮಹದಾದೀನಿ ತತ್ವಾನಿಚ ಮಹತ್ತತ್ವ ಮೊದಲಾದವುಗಳನ್ನು ಕೂಡ ವಿತ್ಸೆ ಧರಸಿ ತ್ವಂ ಧೇನೂನ ವಿಶುದ್ಧಿಸಿ. ನಿನ್ನ ಈ ರೂಪಗಳು ಈ ಲಕ್ಷ್ಮೀದೇವಿಯನ್ನು ಮತ್ತೆ ಮಹದಾದಿ ತತ್ವಗಳನ್ನು ಕೂಡ ಧರಿಸಿವೆ ಅಂತ ಭಗವಂತನ ಸ್ತೋತ್ರ, ನಮಗಲ್ಲಿ ಕಾಣಿಸುವಂಥ ಸ್ತೋತ್ರ ಅದು. ಮಘವನ್ ಅಂತ ಬಂದಿದೆಯಲ್ಲ, ಮಘವನ್ ಅಂದ್ರೆ ಧನವನ್, ಸರ್ವೈಶ್ವರ್ಯಶಾಲಿಯಾದವನೇ, ಯಶಸ್ವಿಯಾದವನೇ ಅಂತ ಹೀಗೆಲ್ಲ ಅರ್ಥ ಅದಕ್ಕೆ. ತಂವಾಯೇತಂ ಮಘವಂತಂ ಸಂತಂ ಮಘವಾನಮಿತ್ಯಾತಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಕರ್ಮನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂಥ ಒಂದು ವೇದವಾಕ್ಯ ಕಂಡು ಬರ್ತದೆ. ಆತ ಮಘವಾನ್ ಅಂದ್ರೆ ಸರ್ವೈಶ್ವರ್ಯಶಾಲಿಯಾದವನು, ಯಶಸ್ವಿಯಾದವನು, ಮತ್ತೆ ಜೀವನವೆಂಬ ಯಜ್ಞಕ್ಕೆ ಸ್ವಾಮಿ ಅಂತ ಇಷ್ಟೆಲ್ಲ ಅರ್ಥಗಳಾಗ್ತವೆ. ಈ ಭಗವಂತನ ನಿಧಿ ಅಂತ ಯಾಕೆ ಹೇಳ್ತದೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂದ್ರೆ, ಅವನು ಸರ್ವಾಣಿ ಪ್ರಕೃತ್ಯಾದೀನಿ ತತ್ವಾನಿ ನಿಧಿ ಅಂತೆ, ಪ್ರಕೃತಿ ಮೊದಲಾದ ಎಲ್ಲಾ ತತ್ವಗಳನ್ನು ಕೂಡ ತನ್ನೊಳಗೆ ಇಟ್ಕೊಂಡಿದ್ದಾನೆ.
ಹೀಗೆ ನಿಧಿ ಅಂದರೆ ಎಲ್ಲವನ್ನು ಎಲ್ಲ ತತ್ವಗಳನ್ನು ತನ್ನಲ್ಲಿ ಇಟ್ಕೊಂಡವನು, ತತ್ವಗಳಿಗೆ ನೆಲೆಯಾದವನು. ಅದನ್ನೇ ಈ ಬೃಹತಿ ಮಂತ್ರ ವಿಶ್ವಾನಿ ವಿತ್ಸೆ, ವಿಶ್ವಾನಿ ಎಲ್ಲ ತತ್ವಗಳನ್ನು ವಿತ್ಸೆ ನೀನೇ ಹೊಂದಿದ್ದಿ ಅಂತ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಧೇನುನ ವಿಶುದ್ಧಿಸಿ, ಮತ್ತು ನೀನೇ ಎಲ್ಲ ವೇದವಾಕ್ಯಗಳಿಗೆ ತವರು ಮನೆಯೂ ಕೂಡ ಆಗಿದ್ದಿ, ಆ ವೇದವಾಕ್ಯಗಳ ನೆಲೆಯೂ ಕೂಡ ಆಗಿದ್ದಿ. ತಾತ್ಪರ್ಯ ಹೀಗಾಗ್ತದೆ, ಯಜ್ಞಪತಿಯಾದ ಭಗವಂತನೇ ನೀನು ವೇದಾಭಿಮಾನಿಯಾದ ಪ್ರಕೃತಿ ಮಹತ್ತತ್ವ ಮೊದಲಾದ ಎಲ್ಲ ತತ್ವಗಳನ್ನು ಧರಿಸಿದ್ದಿ, ಅವುಗಳನ್ನು ತಿಳಿದಿದ್ದಿ ಕೂಡ. ಆ ತತ್ವಗಳಿಂದಲೇ ಸೃಷ್ಟಿಯಾದಿ ಕಾರ್ಯವನ್ನು ನಡೆಸ್ತಿ. ನೀನು ಜ್ಞಾನಗಳ ನಿಧಿಯಾಗಿದ್ದಿ ಅಂತಿದೆ ಅದರ ಭಾವಾರ್ಥ. ಇದಿಷ್ಟು ಸಂಪಾದಿತವಾದಂತಹ ಬೃಹತಿ ಮಂತ್ರದ ಅರ್ಥ ಆಯಿತು. ಇನ್ನು ನಾವು ಮೂಲ ಋಗ್ವೇದದ ಮಂತ್ರ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡ್ತದೆ ಅನ್ನೋದನ್ನು ನೋಡೋಣ. ಅಸುರಿಯಾಣಿ ಅಂದರೆ ಅಸುರಾನ್ ಅಭಿಯಾಂತಿ, ಶತ್ರುಗಳ ಮೇಲೆ ಎರಗುತ್ತವೆ. ಆ ಕಾರಣಕ್ಕಾಗಿ ಅಸುರ್ಯಗಳು. ಅಸುರೈಹಿ ಅದಾಭ್ಯಾನಿ, ಅಸುರರು ಈ ಭಗವಂತನ ರೂಪಗಳನ್ನು ಹಿಮ್ಮೆಟ್ಟಿಸುವುದು ಸಾಧ್ಯವೇ ಇಲ್ಲ. ಚತ್ವಾರಿ ನಾಮಾನಿ, 4 ನಾಮಗಳುಳ್ಳಂತಹ ರೂಪಗಳು. ಆ ರೂಪಗಳನ್ನ ನೀನು ತಾಳಿದ್ದಿ ಅಂತ ಮುಖ್ಯ ಪ್ರಾಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸರಿ, ಯಾಕೆಂದ್ರೆ ಯುಧಿಷ್ಠಿರನಲ್ಲಿ ಇವನೇ ಇದ್ದಾನೆ ಧರ್ಮ ರೂಪದಿಂದ, ಮತ್ತೆ ಅರ್ಜುನನಲ್ಲಿ ಶೌರ್ಯದ ರೂಪದಿಂದ ಇದ್ದಾನೆ, ನಕುಲನಲ್ಲಿ ಸೌಂದರ್ಯ ರೂಪದಿಂದ ಇದ್ದಾನೆ, ಮತ್ತೆ ಸಹದೇವನಲ್ಲಿ ಈತನೇ ನೀತಿ ರೂಪದಿಂದ ಇದ್ದಾನೆ ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ. ತಾನೇ ಮಹನೀಯಸ್ಯ ತವೈವ, ಮಹಿಷ ಅಂದ್ರೆ ಮಹನೀಯ, ನೀನು ಪೂಜಿತನಾದವನು. ಪೂಜಿತನಾದಂತಹ ನಿನ್ನವೇ ರೂಪಗಳು ಅವರೊಳಗಿವೆ. ತೇಷು ತ್ವಮೇವ ಸನ್ನಿಹಿತ ಅಸಿ, ಅವರಲ್ಲಿ ನೀನೇ ಸನ್ನಿಹಿತನಾಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಿ. ತ್ವಮೇವ ತಾರ್ ಸರ್ವಾನ್ ವೇತ್ಸಿ, ಆ ಎಲ್ಲ ನಿನ್ನ ರೂಪಗಳ ಅಸ್ತಿತ್ವ, ಒಳಗಿದ್ದು ಕೆಲಸ ಮಾಡ್ತಾ ಇದ್ದಿ, ಅವರಲ್ಲಿದ್ದು ಮಾಡ್ತಾ ಇದ್ದಿ ಅನ್ನೋದು ನಿನಗೊಬ್ಬನಿಗೆ ಗೊತ್ತಿದೆ. ಅವರಿಗೆ ನಮ್ಮೊಳಗೆ ಮುಖ್ಯ ಪ್ರಾಣ ಇದ್ದಾನೆ, ಅವನೊಳಗೆ ಪರಮಾತ್ಮ ಇದ್ದೇ ಈ ಕಾರ್ಯವನ್ನೆಲ್ಲ ಮಾಡ್ತಿದ್ದಾನೆ ಅನ್ನುವುದು ಕದಾಚಿತ್ ಮರೆತು ಹೋಗುವ ಸಾಧ್ಯತೆ ಇದೆ. ಆದರೆ ನಿನಗೆ ಮಾತ್ರ, ಎಲ್ಲ ಜೀವರ ಅಂತರ್ಯಾಮಿ ಆದಂಥ ನಿನಗೆ ಮಾತ್ರ, ನೀನು ಅವರೊಳಗಿದ್ದು ಕಾರ್ಯವನ್ನು ಮಾಡಿಸಬೇಕಾದಂತಹ ಒಂದು ವಸ್ತುಸ್ಥಿತಿ, ಮತ್ತು ನಿನ್ನೊಳಗೆ ಭಗವಂತ ನಿಂತು ನಿನ್ನನ್ನು ಪ್ರೇರಿಸಬೇಕಾದಂತಹ ವಸ್ತುಸ್ಥಿತಿ, ಇದೆಲ್ಲ ನಿನಗೇ ಗೊತ್ತಿದೆ. ಏಭಿಹಿ ಉಪಕರಣಭೂತೈ ತ್ವಮೇವ ಸರ್ವಾಣಿ ಕರ್ಮಾಣಿ ಚಕರ್ಥ. ಈ ಧರ್ಮರಾಜ, ಅರ್ಜುನ, ನಕುಲ, ಸಹದೇವರೆಲ್ಲರೂ ಕೂಡ ನಿನಗೆ ಉಪಕರಣಭೂತರು. ಆ ಕಾರ್ಯಗಳನ್ನು ಮಾಡುವವನು ನೀನೇ ಆಗಿದ್ದಿ ಅಂತ ಅದರ ಅರ್ಥ. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದದಲ್ಲಿ 39ನೇ ಸೂತ್ರ ಕಂಪನಾತ್ ಅಂತ. ಆ ಸೂತ್ರದಲ್ಲಿ ನಭಸ್ವತೋಪಿ ಸರ್ವಾಸ್ಯು ಚೇಷ್ಟಾ ಭಗವತೋ ಹರೇಹೇ ಕಿಮುತ ಅನ್ಯಸ್ಯ ಜಗತಃ ಯಸ್ಯ ಚೇಷ್ಟಾ ನಭಸ್ವತಃ ಅಂತ ಸ್ಕಂದ ಪುರಾಣದ ಮಾತನ್ನ ಉದ್ಧರಿಸಿದ್ದಾರೆ. ಇಡೀ ಜಗತ್ತಿನ ಚಟುವಟಿಕೆಗಳೆಲ್ಲ ನಡೆಯುವುದು ನಭಸ್ವತಃ, ನಭಸ್ವತ್ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನಿಂದ. ಆ ಮುಖ್ಯ ಪ್ರಾಣನ ಚೇಷ್ಟ ನಡೆಯುವುದು ಈ ಪರಮಾತ್ಮನಿಂದ. ಹೀಗೆ ಸಕಲ ಜಗತ್ತಿಗೂ ಪ್ರೇರಕನಾದ ಮುಖ್ಯ ಪ್ರಾಣನಿಗೇನೇ ಪರಮಾತ್ಮ ಪ್ರೇರಕ ಅಂತ ಆದ್ಮೇಲೆ ಉಳಿದ ಜಗತ್ತಿಗೂ ಕೂಡ ಮುಖ್ಯವಾಗಿ ಪ್ರೇರಕ ಈ ಭಗವಂತ ಅಂತಾನೆ ಗೊತ್ತಾಗ್ತದೆ. ಹೀಗೆ ಇದು ಆ ಮೂಲ ಋಗ್ವೇದದ ಮಂತ್ರ ಹೇಗೆ ಮುಖ್ಯ ಪ್ರಾಣನನ್ನು ವರ್ಣನೆ ಮಾಡ್ತದೆ. ಮೂಲ ಋಗ್ವೇದದ ಮಂತ್ರ ಪರಮಾತ್ಮನನ್ನು ವರ್ಣನೆ ಮಾಡಿಯೇ ಮಾಡ್ತದೆ. ಬೃಹತಿ ಮಂತ್ರವು ಕೂಡ ಪರಮಾತ್ಮ ಮತ್ತೆ ಮುಖ್ಯ ಪ್ರಾಣನನ್ನು ವರ್ಣನೆ ಮಾಡ್ತದೆ. ಮೂಲ ಋಗ್ವೇದದ ಮಂತ್ರದಿಂದ ಸಂಪಾದಿತವಾದಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ಈ ಒಂದು ಪ್ರಸಂಗದಲ್ಲಿ ನೋಡುವಂತಾಯಿತು. ಇದು ಈ ಎಲ್ಲ ಮಂತ್ರಗಳ ಮಹತ್ವ. ಇಂಥ ಮಂತ್ರಗಳನ್ನು ಅಂದರೆ ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಉದ್ಧರಿಸಿದಂತಹ ಋಗ್ವೇದದ ಮಂತ್ರಗಳಿವೆ. ಈ ಮಂತ್ರಗಳನ್ನು ಬ್ರಹ್ಮಯಜ್ಞದಲ್ಲಿ ಮತ್ತು ಬೇರೆ ಬೇರೆ ಪ್ರಸಂಗಗಳಲ್ಲಿ ಭಗವಂತನ ಪೂಜೆಗಾಗಿ
ಪುಷ್ಪ ಅರ್ಚನೆ, ತುಳಸಿ ಅರ್ಚನೆ, ಮಂಗಳಾರತಿ ಇತ್ಯಾದಿ ಕಾರಣಗಳಿಗಾಗಿ, ಮತ್ತು ಅಷ್ಟಾವಧಾನ ಕಾರ್ಯಕ್ರಮಗಳಲ್ಲಿ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅಂಥ ಮಂತ್ರಗಳನ್ನು, ಬೃಹತಿ ಮಂತ್ರಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋದನ್ನು ರೂಢಿಸ್ಕೊಳ್ಬೇಕು ಅಂತ ನಂದೊಂದು ವಿನಂತಿ ಎಲ್ಲರಲ್ಲೂ ಕೂಡ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.